ಸದ್ಯ ಈಗ 10 ಗಂಟೆ ಆಗ್ತಾ ಬರ್ತಾ ಇರುವಂಥದ್ದು ಆರಂಭಿಕ ಹಂತದಲ್ಲಿ 3ನೇ ಸುತ್ತಿನಲ್ಲಿ ಬಿಜೆಪಿ ಅಭ್ಯರ್ಥಿಯಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು. ಇಲ್ಲಿ ದಾವಣಗೆರೆ ವಿಧಾನಸಭಾ ಅಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇರುವಂಥದ್ದು. 4683 ಮತಗಳ ಮುನ್ನಡೆಯನ್ನು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇರುವಂಥದ್ದು. ಅಲ್ಲದೆ ಕಾಂಗ್ರೆಸ್ ಅಭ್ಯರ್ಥಿಗೆ ಎಲ್ಲ ಒಂದು ಕಡೆ ಆರಂಭಿಕ ಹಿನ್ನಡೆ ಆಗ್ತಾ ಇರುವಂಥದ್ದು. 4667 ಮತಗಳು ಸಮರ್ಥ ಶಾಮನೂರ್ ಅವರಿಗೆ ಸದ್ಯದ ಆರಂಭಿಕ ಹಂತದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಈ ದಾವಣಗೆರೆ ವಿಧಾನಸಭಾ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ನೋಡಿದಾಗ, ಜೊತೆಗೆ ಅಲ್ಲಿ ಚುನಾವಣೆ ಯಾವ ರೀತಿ ನಡೆಯಿತು ಅನ್ನೋದನ್ನು ನೋಡಿದಾಗ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂದರೆ ಯಾವ ಶಾಮನೂರು ಶಿವಶಂಕರಪ್ಪನವರ ಅಕಾಲಿಕ ನಿಧನದಿಂದ ತೆರವಾದ ಸ್ಥಾನಕ್ಕೆ ಅನಿವಾರ್ಯವಾಗಿ ಉಪಚುನಾವಣೆ ಬಂತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಮೂಡಿ ಕೊನೆಗೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಮಲ್ಲಿಕಾರ್ಜುನ್ ಶಾಮನೂರ್ ಅವರಿಗೆ ಟಿಕೆಟ್ ಕಾಂಗ್ರೆಸ್ ಘೋಷಣೆ ಮಾಡಿತು. ಇದಾದ ಬಳಿಕ ಕೆಲವು ಹೈಡ್ರಾಮಾಗಳು ನಡೆದವು. ಅದರಲ್ಲಿ ಮುಖ್ಯವಾಗಿ ನೋಡಬೇಕಾದ್ರೆ ಅಲ್ಲಿ ಅಲ್ಪಸಂಖ್ಯಾತರ ಜಾಸ್ತಿ ಇರುವಂಥದ್ದು. 75ರಿಂದ 70 ಸಾವಿರ 75ರಿಂದ 80 ಸಾವಿರದಷ್ಟು ಅಲ್ಲಿ ಅಲ್ಪಸಂಖ್ಯಾತ ಮತಗಳು ಇರುವಂಥ ಮಾಹಿತಿ ಇರುವಂಥದ್ದು. ಈ ಕಾರಣಕ್ಕಾಗಿ ಅಲ್ಲಿ ನಮಗೆ ಟಿಕೆಟನ್ನು ನೀಡಿ ಅನ್ನೋ ಬೇಡಿಕೆಯನ್ನು ಸಹ ಹಿಂದೆಂದೂ ಕೇಳರೇದಂತೆ ಅಲ್ಪಸಂಖ್ಯಾತರ ಸಮಾಜ ಟಿಕೆಟನ್ನು ಬೇಡಿಕೆ ಇಟ್ಟಿತ್ತು. ಜೊತೆಗೆ ಅಲ್ಲಿ ಅಭ್ಯರ್ಥಿಗಳು ಸಹ ಬಂಡಾಯಗಾರರಾಗಿ ಚುನಾವಣೆಗೆ ಸ್ಪರ್ಧಿಸಿದ್ರು. ಅದರಲ್ಲಿ ಸಾದಿಕ್ ಪೈಲ್ವಾನ್ ಅನ್ನೋರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು. ಆದರೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ DCM DK ಶಿವಕುಮಾರ್ ಅವರು ಮನವೊಲಿಸಿ ಸಾದಿಕ್ ಪೈಲ್ವಾನ್ ಅವರನ್ನು ತಟಸ್ಥಗೊಳಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದರು. ಅದರಂತೆ ಒಟ್ಟು ಇವತ್ತಿನ ಚುನಾವಣಾ ಫಲಿತಾಂಶವನ್ನು ನೋಡಿದಾಗ 25 ಅಭ್ಯರ್ಥಿಗಳು ಕಣದಲ್ಲಿರುವಂಥದ್ದು. 14 ಅಭ್ಯರ್ಥಿಗಳು ಅಲ್ಪಸಂಖ್ಯಾತರಾದರೆ ಇನ್ನಿತರ ಅಭ್ಯರ್ಥಿಗಳು BJP, ಕಾಂಗ್ರೆಸ್ ಜೊತೆಗೆ KRS ಇನ್ನಿತರ ಸ್ಥಳೀಯ ಪಕ್ಷಗಳ ಅಭ್ಯರ್ಥಿಗಳು ಸಹ ಕಣದಲ್ಲಿರುವಂಥದ್ದು. ಮುಖ್ಯವಾಗಿ ಈ ಚುನಾವಣೆಯನ್ನು ನೋಡಿದಾಗ ಸಾಕಷ್ಟು ಜಿದ್ದಿನ ಚುನಾವಣೆ ಅಂತಲೇ ಹೇಳ್ಬೋದು. ಒಂದು ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಅದರಲ್ಲೂ ಶಾಮನೂರು ಕೋಟೆಯನ್ನು ಭೇದಿಸಿ ಅಲ್ಲಿ ಅಧಿಕಾರವನ್ನು ನಾವು ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ BJP ಸಾಕಷ್ಟು ರಣತಂತ್ರವನ್ನು ರೂಪಿಸಿತ್ತು. ಗ್ರೌಂಡ್ ಲೆವೆಲಲ್ಲಿ ಸಹ ವರ್ಕನ್ನು ಮಾಡಿತ್ತು. ಹೀಗಾಗಿ ಎಲ್ಲ ಒಂದು ಕಡೆ BJPಗೆ ಆರಂಭಿಕ ಮುನ್ನಡೆ ಕಂಡು ಬರ್ತಾ ಇರುವಂಥದ್ದು. ಅಲ್ಲದೆ ಜೊತೆಗೆ ನಾವು ಸಹ ನಮ್ಮ ಕೋಟೆಯನ್ನು ಬಿಟ್ಟು ಕೊಡಬಾರ್ದು, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಭದ್ರಕೋಟೆಯಾಗಿರುವಂಥ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ BJP ಪಾಲು ಆಗಬಾರ್ದು, BJP ತೆಕ್ಕೆಗೆ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಡೀ ಸಂಪುಟವೇ ದಾವಣಗೆರೆಯಲ್ಲಿ ಬೀಡು ಬಿಟ್ಟು ಚುನಾವಣಾ ಪ್ರಚಾರವನ್ನು ನಡೆಸಿತ್ತು. ಜೊತೆಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತಬೇಟೆಯನ್ನು ನಡೆಸಿದ್ರು. ಜೊತೆಗೆ DCM DK ಶಿವಕುಮಾರ್ ಅವರು ಸಹ ಚುನಾವಣಾ ಪ್ರಚಾರವನ್ನು ಮಾಡಿದ್ರು. ಸಮರ್ಥ ಶಾಮನೂರ್ ಅವರ ಗೆಲುವಿಗೆ ಒಗ್ಗಟ್ಟಿನ ಮಂತ್ರವನ್ನು ಕಾಂಗ್ರೆಸ್ ನಾಯಕರು ಜಪಿಸಿದ್ರು. ಆದರೆ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಮೇಲೆ ಎಲ್ಲ ಒಂದು ಕಡೆ ಮುನಿಸಿಕೊಂಡ್ರ ಅನ್ನೋ ಪ್ರಶ್ನೆಗಳು ಸಹ ಮೂಡ್ತಾ ಇರುವಂಥದ್ದು. ಕಾರಣ ಟಿಕೆಟ್ ಕೇಳಿದಾಗ ಎಲ್ಲ ಒಂದು ಕಡೆ ಟಿಕೆಟ್ ನೀಡದಿರುವ ಬೇಸರ. ಆದರೆ ಅಲ್ಲಿ ನಂತರದ ಬೆಳವಣಿಗೆಗಳನ್ನು ನೋಡಿದಾಗ ಅಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ಸಚಿವ SS ಮಲ್ಲಿಕಾರ್ಜುನ್ ಅವರ ನೀಡಿರುವ ಹೇಳಿಕೆ ಆಗಿರ್ಬೋದು. ಜೊತೆಗೆ ಅಲ್ಲಿ ಅಲ್ಪಸಂಖ್ಯಾತ ನಾಯಕರು ಸಹ ಪ್ರಚಾರಕ್ಕೆ ಬಾರದಿರುವುದು ಸಹ ಕಾಂಗ್ರೆಸ್ಗೆ ಎಲ್ಲ ಒಂದು ಕಡೆ ಹೊಡೆತ ನೀಡ್ತಾ ಅನ್ನೋ ಚರ್ಚೆಗಳು ಸಹ ಪ್ರಾರಂಭವಾಗಿರುವಂಥದ್ದು. ಅಲ್ಪಸಂಖ್ಯಾತರೇ ಹೆಚ್ಚಾಗಿರುವ ಅಂದರೆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡದೆ ಕಾಂಗ್ರೆಸ್ ವಂಚಿಸಿದೆ, ಅನ್ಯಾಯ ಮಾಡಿದೆ. ಈ ಕಾರಣಕ್ಕಾಗಿ ಈ ಬಾರಿ BJPಗೆ ಜನರು ಸಾಕಷ್ಟು ಮತಗಳನ್ನು ನೀಡ್ತಾರೆ, ಅಲ್ಪಸಂಖ್ಯಾತರು BJP ಅತ್ತ ವಾಲ್ತಾರೆ ಅನ್ನೋ ನಿಟ್ಟಿನಲ್ಲಿ BJP ನಾಯಕರು ಸಹ ಅಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರವನ್ನು ಮಾಡಿಕೊಂಡಿದ್ರು. ಜೊತೆಗೆ ಜಿದ್ದಾಗಿ ಅಂದರೆ ಮುಖ್ಯವಾಗಿ ನೋಡಬೇಕಾದ್ರೆ ಈ ಪ್ರಚಾರದ ಅಖಾಡದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಘಟಾನುಘಟಿ ನಾಯಕರು ಪ್ರಚಾರವನ್ನು ಮಾಡಿದ್ರು. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಆಗಿರ್ಬೋದು, ಜೊತೆಗೆ ಸಂಸದ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, BJP ಕೇಂದ್ರ ಸಚಿವ ಸೋಮಣ್ಣ ಆಗಿರ್ಬೋದು, ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಹೀಗೆ ಘಟಾನುಘಟಿ ನಾಯಕರು ದಾವಣಗೆರೆ ಅಖಾಡದಲ್ಲಿ ಧುಮುಕಿ ಶಾಮನೂರು ಕೋಟೆಯನ್ನು ಭೇದಿಸಿ BJP ಬಾವುಟವನ್ನು ಹಾರಿಸೋ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನು ರೂಪಿಸಿ ಚುನಾವಣಾ ಪ್ರಚಾರವನ್ನು ಮಾಡಿದ್ರು. ಆದರೆ ಅದು ಎಷ್ಟು ವರ್ಕೌಟ್ ಆಗುತ್ತೆ ಅನ್ನೋದು ಸಹ ಕೆಲವೇ ಗಂಟೆಗಳಲ್ಲಿ ನಮಗೆ ಅಲ್ಲಿನ ಚುನಾವಣಾ ಫಲಿತಾಂಶವನ್ನು ನೋಡಿದಾಗ ಅರ್ಥವಾಗುತ್ತೆ. ಆದರೆ ಸದ್ಯದ ಆರಂಭಿಕ ಮುನ್ನಡೆಯನ್ನು BJP ಅಲ್ಲಿ ಕಾಯ್ದುಕೊಂಡಿರುವಂಥದ್ದು. ನೋಡಬೇಕಾದ್ರೆ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡಬೇಕಾದ್ರೆ ಹಿಂದೆ ಅಂದರೆ 2008ರಿಂದಲೂ ಸಹ ಹೊಸದಾಗಿ ಕ್ಷೇತ್ರ ಯಾವಾಗ ಸೃಷ್ಟಿಯಾಯಿತು ಆವಾಗಿಂದಲೂ ಸಹ ಕಾಂಗ್ರೆಸ್ ಅಲ್ಲಿ ಅಧಿಕಾರಕ್ಕೆ ಬರ್ತಾ ಇತ್ತು. ಶಾಮನೂರು ಶಿವಶಂಕರಪ್ಪನವರು ಅಧಿಕಾರದಲ್ಲಿದ್ದರು. ಆದರೆ ಈ ಬಾರಿ ಚುನಾವಣೆಯೂ ಸಹ ಸಾಕಷ್ಟು ನೆಕ್ ಟು ನೆಕ್ ಫೈಟ್ ಅಂದರೆ ತೀವ್ರ ಜಿದ್ದಿನ ಕಣವಾಗಿ ಪರಿಣಮಿಸಿತ್ತು. ಜೊತೆಗೆ ಸಾಕಷ್ಟು ಪೈಪೋಟಿಯನ್ನು ಪಡೆದಿತ್ತು. ಒಂದು ಕಡೆ
ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಿದ್ರೆ. ಯಾಕಂದರೆ ಉಪಚುನಾವಣೆಯ ಸಂದರ್ಭದಲ್ಲಿ ಸರ್ಕಾರದ ಗೌರವದ ಪ್ರಶ್ನೆಯೂ ಸಹ ಈ ಒಂದು ಉಪಚುನಾವಣೆಗಳು ಕಾಪಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಈ ಕಾರಣಕ್ಕಾಗಿ ಕಾಂಗ್ರೆಸ್ ನಾಯಕರು ಸರ್ಕಾರದ ಗೌರವ ಮಾನ ಮರ್ಯಾದೆ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ರಣತಂತ್ರವನ್ನು ರೂಪಿಸಿ ಹೇಗಾದರೂ ಮಾಡಿ ಎರಡೂ ಕ್ಷೇತ್ರಗಳನ್ನು, ದಾವಣಗೆರೆ ದಕ್ಷಿಣ ಆಗಿರ್ಬೋದು ಜೊತೆಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಎರಡೂ ಕ್ಷೇತ್ರಗಳನ್ನು ತಮ್ಮ ತೆಕ್ಕೆಯಲ್ಲೇ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದ್ರು. ಯಾಕಂದರೆ ಆಡಳಿತಾರೂಢ ಸರ್ಕಾರ ಇರುವಾಗ ತಮ್ಮದೇ ಕ್ಷೇತ್ರಗಳು ಕೈತಪ್ಪಿ ಹೋದರೆ, ವಿರೋಧ ಪಕ್ಷಗಳಿಗೆ ಲಾಭವಾದರೆ ಅದು ಎಲ್ಲೋ ಒಂದು ಕಡೆ ಸರ್ಕಾರದ ಆಡಳಿತವನ್ನು ಜನರು ತಿರಸ್ಕರಿಸಿದ್ದಾರೆ, ಜನರು ಅಸಮಾಧಾನಿತರಾಗಿದ್ದಾರೆ ಅನ್ನೋ ಒಂದು ಸಂದೇಶವನ್ನು ರವಾನಿಸುತ್ತೆ. ಈ ಕಾರಣಕ್ಕಾಗಿ ಈ ಸಂದೇಶ ರವಾನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿದಂತೆ ಘಟಾನುಘಟಿ ನಾಯಕರು ಸ್ಥಳದಲ್ಲೇ ಬೀಡು ಬಿಟ್ಟು ಚುನಾವಣಾ ಪ್ರಚಾರವನ್ನು ಮಾಡಿದರು. ಆದರೆ ಅಂತಿಮವಾಗಿ ಇವತ್ತು ಫಲಿತಾಂಶ ಹೊರಬೀಳ್ತಾ ಇರುವಂಥದ್ದು ಕಾಂಗ್ರೆಸ್ಗೆ ಅಲ್ಲಿ ಆರಂಭಿಕ ಹಿನ್ನಡೆ ಅಂತ ಕಂಡು ಬರ್ತಾ ಇರುವಂಥದ್ದು. ಗೊತ್ತಿಲ್ಲ ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾಗಿ ಚುನಾವಣಾ ಟ್ರೆಂಡ್ ಬದಲಾಗುತ್ತೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣಾ ಫಲಿತಾಂಶದಲ್ಲಿ ಸದ್ಯದ ಸ್ಥಿತಿಯಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ, BJP ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. 4683 ಮತಗಳ ಮುನ್ನಡೆಯನ್ನು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಕಾಯ್ದುಕೊಂಡಿರುವಂಥದ್ದು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ರಣತಂತ್ರವನ್ನು ರೂಪಿಸಿದ್ರು. ಮುಸ್ಲಿಂ ಮತಗಳನ್ನು BJPಯತ್ತ ವಾಲಿಸುವ ನಿಟ್ಟಿನಲ್ಲಿ, ಅಂದರೆ ಮುಸ್ಲಿಂ ಮತಗಳನ್ನು BJP ಪಕ್ಷಕ್ಕೆ ಒಂದು ಕ್ರೋಢೀಕರಣ ಆಗಿ BJPಗೆ ಬೀಳುವ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ನಾಯಕರು ತಮ್ಮದೇ ಆದ ರೀತಿಯಲ್ಲಿ ರಣತಂತ್ರವನ್ನು ರೂಪಿಸಿದ್ರು. ಈ ಕಾರಣಕ್ಕಾಗಿಯೇ ಸದ್ಯ BJP ಆರಂಭಿಕ ಟ್ರೆಂಡ್ನಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. ಗೊತ್ತಿಲ್ಲ ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾದ ಒಂದು ಟ್ರೆಂಡ್ ಮುಂದುವರಿಯುತ್ತೆ. ಜೊತೆಗೆ ಕಾಂಗ್ರೆಸ್ಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಗಟ್ಟಿಯಾಗಿ ಉಳಿಯುತ್ತಾ, ಜೊತೆಗೆ BJP ಪಾಲಾಗುತ್ತಾ ಅನ್ನೋ ಪ್ರಶ್ನೆಗಳು ಸಹ ಇಲ್ಲಿ ಸಾಕಷ್ಟು ಮೂಡ್ತಾ ಇರುವಂಥದ್ದು. ಅಂತಿಮ ಹಂತದಲ್ಲಿ ಚುನಾವಣಾ ಫಲಿತಾಂಶವೇ ಇದಕ್ಕೆ ಉತ್ತರವನ್ನು ನೀಡಬೇಕಾಗಿರುವಂಥದ್ದು. ಸದ್ಯ ಈ ಒಂದು ದಾವಣಗೆರೆ ವಿಚಾರವನ್ನು ನೋಡಿದಾಗ, ಜೊತೆಗೆ ಬಾಗಲಕೋಟೆ ವಿಚಾರವನ್ನು ನೋಡಿದಾಗ, ಎರಡೂ ಚುನಾವಣಾ ಅಂದರೆ ಫಲಿತಾಂಶಗಳು ಸರ್ಕಾರಕ್ಕೆ ಟೆನ್ಷನ್ ಆಗಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರಿಗೆ ಸಾಕಷ್ಟು ಒಂದು ಪ್ರತಿಷ್ಠೆಯ ವಿಚಾರವಾಗಿರುವಂಥದ್ದು. ಅದಕ್ಕಾಗಿ ಅವರು ಟೆನ್ಷನ್ನಲ್ಲಿರುವಂಥದ್ದು. ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾವೇರಿ ನಿವಾಸದಲ್ಲಿ ಇದೇ ಚುನಾವಣಾ ಫಲಿತಾಂಶವನ್ನು ವೀಕ್ಷಿಸ್ತಾ ಇದ್ದರೆ, ಉಪಮುಖ್ಯಮಂತ್ರಿ DCM DK ಶಿವಕುಮಾರ್ ಅವರು ತಮ್ಮ ಸದಾಶಿವನಗರದ ನಿವಾಸದಲ್ಲಿ ಚುನಾವಣಾ ಫಲಿತಾಂಶವನ್ನು ವೀಕ್ಷಿಸುತ್ತಾ ಸಾಕಷ್ಟು ಟೆನ್ಷನ್ನಲ್ಲಿರುವಂತೆ ಕಂಡು ಬರ್ತಾ ಇರುವಂಥದ್ದು. ಕಾರಣಕ್ಕಾಗಿ ಚುನಾವಣಾ ಫಲಿತಾಂಶ ನೋಡಿದ್ರೆ BJPಗೆ ಹೊರವಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವರೆಲ್ಲ ಒಂದು ರಣತಂತ್ರವನ್ನು ರೂಪಿಸಿದ್ರು. ಆದರೆ ಆರಂಭಿಕ ಹಂತದಲ್ಲಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದರೆ, ದಾವಣಗೆರೆಯಲ್ಲಿ BJP ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. 34,483 ಮತಗಳನ್ನು ಆರಂಭದಲ್ಲಿ ಅಂದರೆ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರು, ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. ವೀರಣ್ಣ ಚರಂತಿಮಠ BJP ಅಭ್ಯರ್ಥಿ ಹಿನ್ನಡೆಯನ್ನು ಅನುಭವಿಸ್ತಾ ಇರುವಂಥದ್ದು. ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾದ ಟ್ರೆಂಡ್ ಚೇಂಜ್ ಆಗುತ್ತೆ, ಯಾವ ರೀತಿಯಾಗಿ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಯಾವ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡ್ತಾರೆ ಅನ್ನೋದು ಸಹ ನಾವು ಇಲ್ಲಿ ಸಾಕಷ್ಟು ಕುತೂಹಲದಿಂದ ನೋಡಬೇಕಾಗಿರುವಂಥದ್ದು. ಒಂದು ಕಡೆ ನಾವೇ ಗೆಲ್ತೀವಿ, ನಾವೇ ಎರಡೂ ಕಡೆಗಳಲ್ಲಿ ನಾವೇ ಒಂದು ವಿಜಯ ಪತಾಕೆಯನ್ನು ಹಾರಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಎಲ್ಲ ನಾಯಕರು, BJP ಆಗಿರಲಿ ಜೊತೆಗೆ ಕಾಂಗ್ರೆಸ್ ನಾಯಕರಾಗಿರಲಿ, ತಮ್ಮದೇ ಆದ ರೀತಿಯಲ್ಲಿ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಆದರೆ ಆ ಒಂದು ವಿಶ್ವಾಸದ ಒಂದು ಪರೀಕ್ಷೆ ಇವತ್ತು ನಡೀತಾ ಇರುವಂಥದ್ದು. ಈ ಪರೀಕ್ಷೆಯಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದು ಇನ್ನೇನು ಕೆಲವೇ ಗಂಟೆಗಳಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.